ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಮೀನರಾಶಿ ಹಾಗೂ ಮೇಷರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ. ಮೀನರಾಶಿಯವರ ಮೇಲೆ ಗ್ರಹ ಚಲನೆಯ ಪರಿಣಾಮವಾಗಿ ಕೆಲವು ಜಾಗೃತ ಅಗತ್ಯವಿರುವ ಕ್ಷೇತ್ರಗಳು ಕಂಡುಬರುತ್ತವೆ. ಭಾವನಾತ್ಮಕ ಅಸ್ಥಿರತೆ, ಮನಸ್ಸಿನಲ್ಲಿ ಗೊಂದಲ, ಕಳವಳ, ಅಲ್ಪ ವಿಷಯಕ್ಕೂ ಮನಸ್ಸು ಬೇಸರವಾಗುವ ಸಾಧ್ಯತೆ, ಅತಿಯಾದ ಮೃದು ಸ್ವಭಾವದಿಂದ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಈ ದಿನ ಆರ್ಥಿಕ ನಿರ್ಣಯಗಳಲ್ಲಿ ಜಾಗೃತ ವಹಿಸುವುದು ಅಗತ್ಯ. ತುರ್ತಾಗಿ ಹಣ ಖರ್ಚು ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಯಾವುದೇ ಹಣದ ಮೂಲಗಳು ಈ ದಿನ ಇಲ್ಲದಿರುವುದರಿಂದ ಖರ್ಚನ್ನು ಕಡಿಮೆ ಮಾಡುವುದು ಸೂಕ್ತ. ಹೂಡಿಕೆ ವಿಷಯಗಳಲ್ಲಿ ಸ್ಪಷ್ಟತೆ ಕಡಿಮೆ. ಮಾಹಿತಿ ಇಲ್ಲದೆ ಈ ವಿಷಯಕ್ಕೆ ಕೈ ಹಾಕುವುದರಿಂದ ಹಣಕಾಸಿನ ಕೆಲವು ಲೆಕ್ಕಾಚಾರಗಳು ತಪ್ಪಾಗುವ ಸಾಧ್ಯತೆಗಳಿವೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವ ಸಾಧ್ಯತೆಗಳಿವೆ. ನಿಮಗೆ ಬೇಕಾದ ಮನೋಧೈರ್ಯ, ಒಲವು, ಸಹಕಾರ ಕಡಿಮೆ ಇರಬಹುದು. ಕಾರ್ಯಕ್ಷೇತ್ರದಲ್ಲಿ ಗಮನಭಂಗದಿಂದ ಪ್ರಗತಿ ನಿಧಾನವಾಗಿ ಸಾಗುವ ಸಾಧ್ಯತೆ. ಸಹೋದ್ಯೋಗಿಗಳು ಯಾವುದೇ ಸಹಕಾರಕ್ಕೆ ಬಾರದೇ ಇರಬಹುದು. ಆದ್ದರಿಂದ ನೀವು ಬೇರೊಬ್ಬರ ಮೇಲೆ ಹೆಚ್ಚು ನಂಬಿಕೆ ಇಡುವ ಸ್ವಭಾವದಿಂದ ನಷ್ಟ ಉಂಟಾಗಬಹುದು. ಹತ್ತಿರದವರ ಮೇಲಿನ ಅತಿಯಾದ ನಂಬಿಕೆಯಿಂದ ಮೋಸ ಅಥವಾ ನಿರಾಶೆ ಈ ದಿನ ಎದುರಾಗಬಹುದು. ಯಾವುದೇ ಖಾಸಗಿ ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಆತ್ಮೀಯರು ಅಥವಾ ಕುಟುಂಬದವರೊಂದಿಗೆ ಹಂಚಬಾರದು. ಮೇಷರಾಶಿಯವರ ಮೇಲೆ ಗ್ರಹಸ್ಥಿತಿ ಚೇತನ, ಉತ್ಸಾಹ ಮತ್ತು ಪ್ರಗತಿಗೆ ಸಹಕಾರಿಯಾಗಿರುವ ಸೂಚನೆ ನೀಡುತ್ತದೆ. ದಿನದ ಪ್ರಮುಖ ಫಲಗಳು ಉತ್ತಮ ಸಹಕಾರಿಯಾಗಲಿವೆ. ಇಂದು ನಿಮ್ಮ ಆತ್ಮವಿಶ್ವಾಸ ಹಾಗೂ ಕಾರ್ಯೋತ್ಸಾಹ ಹೆಚ್ಚಾಗುತ್ತದೆ. ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ವೇಗ ಇರುತ್ತದೆ. ಕಾರ್ಯಸಾಧನೆ ಒದಗಿ ಬರುವ ಸಾಧ್ಯತೆಗಳಿವೆ. ಹೊಸ ಯೋಜನೆಗಳಿಗೆ ಈ ದಿನ ಶುಭಾರಂಭವಾಗಲಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವ ಗುಣ ಮುಂದಾಳತ್ವದಲ್ಲಿರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬೆಂಬಲ ದೊರಕುತ್ತದೆ. ಪರಸ್ಪರ ಸಹಕಾರದೊಂದಿಗೆ ಕೆಲಸಗಳು ಸುಲಭವಾಗುವ ಸಾಧ್ಯತೆಗಳಿವೆ. ಕಾರಣಾಂತರಗಳಿಂದ ನಿಂತು ಹೋಗಿರಬಹುದಾದ ಕಾರ್ಯಗಳು ಗತಿಯೊಂದಿಗೆ ಮುಗಿಯುವ ಸಾಧ್ಯತೆಗಳು. ಮೇಲಾಧಿಕಾರಿಗಳ ಉತ್ತಮ ಮೆಚ್ಚುಗೆ ನಿಮಗೆ ಸಿಗಬಹುದು. ಹಣಕಾಸಿನಲ್ಲಿ ಉತ್ತಮ ದಿನವಾಗಲಿದೆ. ಯಾವುದೋ ಮೂಲಗಳಿಂದ ಹಣದ ರಾಶಿ ಹರಿದು ಬರಬಹುದು. ವ್ಯಾಪಾರ ವಹಿವಾಟಿನಲ್ಲಿ ಬಾಕಿ ಹಣಗಳು ಮರಳಿ ಬರುವ ಸೂಚನೆ ಇದೆ. ಹೊಸ ಹೂಡಿಕೆ ಯೋಜನೆಗಳ ಬಗ್ಗೆ ಈ ದಿನ ಯೋಚಿಸಬಹುದು. ಆದರೆ ಇಂದಿನ ಅತಿರೇಕದ ಖರ್ಚು ತಪ್ಪಿಸಿ, ಇಲ್ಲವಾದರೆ ಕೈತಪ್ಪಿ ಹೋಗುವ ಸಾಧ್ಯತೆಗಳು ಹೆಚ್ಚಾಗಬಹುದು. ಪ್ರೀತಿಯಲ್ಲಿ ಹಿತಕರ ದಿನ. ಹೊಸ ಜೋಡಿಗಳಲ್ಲಿ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಏಕಾಂಗಿಯಾಗಿರುವವರಿಗೆ ಹೊಸ ಪರಿಚಯ ಸಾಧ್ಯತೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಕುಳಿತು ಮಾತನಾಡುವ ಸಮಯ ಒದಗಿ ಬರಬಹುದು. ಯಾವುದೋ ಶುಭ ಸುದ್ದಿಗಳು ಮನೆಯಲ್ಲಿ ಮಾತುಕತೆಗೆ ಬರಬಹುದು. ಮನೆಯವರೊಂದಿಗೆ ಸುಖಕರ ವಾತಾವರಣ. ಮನೆಯ ಸಂಬಂಧಿತ ಕೆಲಸಗಳನ್ನು ಮುಗಿಸಲು ಉತ್ತಮ ದಿನ. ಹಿರಿಯರ ಆಶೀರ್ವಾದ ಈ ದಿನ ದೊರೆಯಲಿದೆ. ಈ ದಿನ ಆರೋಗ್ಯ ಉತ್ತಮವಾಗಿರುತ್ತದೆ. ದೇಹದ ಶಕ್ತಿ ಹೆಚ್ಚಾಗುತ್ತದೆ. ಆರೋಗ್ಯ ಮನಸ್ಥಿತಿಗೆ ಅನುಗುಣವಾಗಿ ಸಹಕರಿಸುತ್ತದೆ. ಅತಿಯಾದ ಕೆಲಸದಿಂದ ಬಾಧೆ ಹೆಚ್ಚಿಸಬೇಡಿ. ದೇಹಕ್ಕೆ ಹೆಚ್ಚು ದಣಿವು, ತಲೆನೋವು ಅಸಾಧ್ಯ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.